ಆ್ಯಂಡ್ ಆ ಜನಾಂಗದ ಬಗ್ಗೆ ನನಗೆ ಅವ್ರು ಹೇಳಲೇಬೇಕು. ಇಷ್ಟು ಒಳ್ಳೆಯವರು, ಇಷ್ಟು ಮುಗ್ಧರು, ಅವ್ರಿಗೆ ಗೊತ್ತಿತ್ತು ಅವರ ಕೊರಗ ದೈವವನ್ನು ಬೇರೆ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಅದು ನಮ್ಮ ದೈವದ ರೀತಿಯಲ್ಲಿ ಅವರು ಅದನ್ನು ಟ್ರೀಟ್ ಮಾಡ್ತಾ ಇಲ್ಲ. ಆ್ಯಂಡ್ ಇವತ್ತು ಕೊರಗ ಜನನ ಎಲ್ಲ ಕಡೆ ಆರಾಧನೆ ಮಾಡ್ತಾರೆ ಮಾಡಿ, ಅದು ಕೊರಗ ಕಮ್ಯುನಿಟಿಯ ದೈವ ಆದರೂ ಆ ಕೊರಗ ಜನಾಂಗದವ್ರನ್ನ ಯಾರೂ ಕರಿತಾ ಇಲ್ಲ. ಅದು ನನಗೆ ಭಾಳ ಬೇಸರ ಆಗ್ತಾ ಇದೆ. ದೈವ ಬೇಕು ಇವರಿಗೆ, ಆ ಜನಾಂಗವನ್ನು ಭಾಳ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸತ್ತ ಪ್ರಾಣಿಗಳನ್ನು ತಗೊಂಡು ಹೋಗ್ಲಿಕ್ಕೆ, ಇಲ್ಲ ತಿಂದು ಮದುವೆಗಳೆಲ್ಲ ತಿಂದು ನಾವು ಎಂಜಲೆಯಲ್ಲಿ ಊಟ ಮಾಡಿದ್ರೆ ಅದನ್ನು ತಗೊಂಡೋಗ್ಲಿ, ಅಥವಾ ಅದನ್ನು ತಿನ್ನಿಸ್ಲಿಕ್ಕೆ ಅವ್ರಿಗೆ, ಅವ್ರು ಅದನ್ನು ತಿಂದರೆ ಇವರಿಗೆ ಇದಂತೆ ಏನೋ ಇವರ ಪುನೋತಿನಿಕಲ್ನ ಲೈಕ್ ಏನೋ ಇವರ ಪಾಪ ಏನೋ ಅಥವಾ ಏನೋ ಇದ್ರೆ ಅದು ಕಳೀತದಂತೆ. ಈ ಥರ ಎಲ್ಲ ಇದ್ರ ರೀತಿಯಲ್ಲಿ ಆ ಜನಾಂಗದವರನ್ನು ಭಾಳ, ಆದರೆ ಸರ್ಕಾರ ಅದನ್ನು ಬ್ಯಾನ್ ಮಾಡಿದೆ, ಅದನ್ನು ಮೀರಿ ನಡೀತಾ ಇದೆ. ಅದೇ ಕೆಲವು ಕಡೆ ಎಲ್ಲ ಅಸ್ಪೃಶ್ಯತೆ ಇದೆ ಅಂತಂದ್ರೆ ಹಂಗೇನೆ. ಅಸ್ಪೃಶ್ಯತೆಗಿಂತಲೂ ಕೀಳ. ಓಕೆ, ಅಸ್ಪೃಶ್ಯನ ದೇವಸ್ಥಾನದ ಒಳಗೆ ಬರಬೇಡ, ಮುಟ್ಟಬೇಡ, ಅದಲ್ಲ. ನಾಟ್ ದ್ಯಾಟ್. ಇವರು ಊಟ ಮಾಡಿದ್ದನ್ನ ಬಿಸಾಕಿದ ಎಂಜಲೆಯನ್ನು ಇವ್ರು ತಿನ್ಬೇಕಂತೆ. ಅಜಲು ಪದ್ಧತಿ ಅಂತ ಇದೆ. ಅಜಲು ಸರ್ಕಾರ ಅಜಲು ಪದ್ಧತಿ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಕೆಲವರು ಇನ್ನೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಅಲ್ಲೂ ಡಾಕ್ಟರ್ ಇದ್ದಾರೆ, ಅವರ ಜನಾಂಗದಲ್ಲೂ ಡಾಕ್ಟರ್ ಇದ್ದಾರೆ, ಅವರ ಜನಾಂಗದಲ್ಲೂ ಸಾಹಿತಿಗಳಿದ್ದಾರೆ. ಒಬ್ರು ಬಾಬು ಪಾಂಗಾಳ ಅಂತ ಮೊನ್ನೆ ಸಾಹಿತ್ಯ ಸಮ್ಮೇಳನಕ್ಕೆ ಅವರ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಒಳ್ಳೊಳ್ಳೆಯವರು, ಪ್ರತಿಭೆಗಳು ಅಲ್ಲಿ ಅವರು ಪ್ರತಿಭಾನ್ವಿತ ಇದ್ದಾರೆ. ಬಟ್ ಅವರನ್ನು ಯಾವ ರೀತಿಯಲ್ಲಿ ಅವರನ್ನು ಇದು ಮಾಡಿದ್ದಾರೆ, ದೂರ ಇಟ್ಟಿದ್ದಾರೆ ಗೊತ್ತಿಲ್ಲ. ಇನ್ನೊಂದು ನನ್ನ ಸ್ಟಡಿ ಟೈಮಲ್ಲಿ ಗೊತ್ತಾಯ್ತು ನನಗೆ, ಅವರಲ್ಲಿ ಒಬ್ಬ ಹಿಬಾಷಿಕ ಅಂತ ಒಬ್ಬ ರಾಜ ಇದ್ದ, ಕೊರಗ ಕಮ್ಯುನಿಟಿಯ ರಾಜ ಹಿಬಾಷಿಕ. ಅವನು ನಮ್ಮ ಎಂಟೈರ್ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಇದನ್ನು ಆಳ್ತಾ ಇದ್ದ. ಮಯೂರವರ್ಮನನ್ನು ಸೋಲಿಸಿದನು ಅವನು. ಇತಿಹಾಸದಲ್ಲಿ ಇದೆ ಅದು ಈ ಭಾಷಿಕನ ಬಗ್ಗೆ. ಆದರೆ ಅದೇ ಜನಾಂಗ ಇವತ್ತು ಕಾಡಲ್ಲಿ ಅವ್ರು ಬೇರೆಯವ್ರ ಮುಂದೆ ಭಾಷೆ ಮಾತಾಡೋಲ್ಲ. ಮೇ ಬಿ ಈ ರೀಸನ್ ಇರ್ಬೋದು. ಮಯೂರವರ್ಮ ಆಮೇಲೆ ಬಂದು ಇವ್ರನ್ನ ಸೋಲಿಸಿ ಇವ್ರನ್ನ ಓಡಿಸಿದ್ರು. ಇವರೆಲ್ಲ ಒಮ್ಮೆ ಯುದ್ಧ ಗೆದ್ಮೇಲೆನೂ ಇವರು ಗೆರಿಲ್ಲ ವಾರ್ ಮಾಡಿಲ್ಲ.